ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಂದು ಸೈಕಲ್ ರೈಡು 30 ಡೇಸ್ ಕಂಪ್ಲೀಟ್ ಆಯಿತು. ನನಗೆ ನಾನೇ ಹೇಗೆ ಸೆಲ್ಫ್ ಮೋಟಿವೇಶನ್ ಆಗಿ ಹೇಗೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೀನಿ ನಿಮಗೆ. ಅದಕ್ಕೂ ಮುಂಚೆಗೆ ನನಗೆ ಏನಾಗಿತ್ತು ಅಂತ ಹೇಳ್ತೀನಿ. ನನಗೆ ಲಾಸ್ಟು ಒಂದು ಆಪ್ರೇಷನ್ ಆಗಿತ್ತು, ಸ್ಪೈನಲ್ ಕಾರ್ಡ್ದು. ಅದು ಆಪ್ರೇಷನ್ ಆಗಿಬಿಟ್ಟು ನನಗೆ ಫುಲ್ ಬಾಡಿ ವೀಕ್ ಆಯಿತು, ಮತ್ತು ಓಡಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬರೀ ಟ್ಯಾಬ್ಲೆಟ್ ತಗೊಂಡು ಬಾಡಿ ವೆಯ್ಟ್ ಗೇನ್ ಆಗಿತ್ತು. ವೆಯ್ಟ್ ಕಮ್ಮಿ ಮಾಡಬೇಕಲ್ವ ಫ್ರೆಂಡ್ಸ್, ಓವರ್ ವೆಯ್ಟ್ ಆಗೋಗ್ಬಿಟ್ಟಿದ್ದೆ. ಸೊ ಈಗ ವೆಯ್ಟ್ ಕಮ್ಮಿ ಮಾಡಬೇಕು ಅಂತೇಳಿ ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತೇಳಿ ಬಾಡಿ ಫಿಟ್ನೆಸ್ಗೋಸ್ಕರ 30 ಡೇಸ್ ನಾನು ಚಾಲೆಂಜ್ ಹಾಕ್ಕೊಂಡೆ. ನೀವು ಅದೇ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ನೀವೇ ಇನ್ಸ್ಪೈರ್ ಆಗಬೇಕು, ನೀವೇ ಸಂಕಲ್ಪ ಮಾಡ್ಕೊಳ್ಳಿ. ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾಯಿರಿ. ಡೈಲಿ 1% ಆದರೂ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ನೀವು ಚೇಂಜ್ ಆಗ್ಬೋದು, ಏನು ಅದು ಮನ್ಸು ಮಾಡಿಬಿಟ್ಟು ಎಲ್ಲನೂ ಪಾಸಿಟಿವ್ ಆಗಿ ತಗೊಳ್ಳಿ. ಯಾವುದೂ ನೆಗೆಟಿವ್ ತಗೊಳಕ್ಕೆ ಹೋಗಬೇಡಿ. ನೆಗೆಟಿವ್ ತಗೊಂಡಷ್ಟು ನಿಮಗೆ ಮೈಂಡು ಕಂಟ್ರೋಲಿಗೆ ಸಿಗಲ್ಲ. ಯಾವಾಗ ನೀವು ಪಾಸಿಟಿವ್ ಕಡೆ ಯೋಚನೆ ಮಾಡ್ತೀರಾ, ಡೇ ಬೈ ಡೇ ಯೋಚನೆ ಮಾಡಿ ಪಾಸಿಟಿವ್ ಆಗಿ, ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಒಂದ್ಸಲಿ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ತಗೊಂಡು ನೀವೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. 1 ಡೇಗೆ ಪ್ಲ್ಯಾನ್ ಮಾಡಿ ಫಸ್ಟು, ಆಮೇಲೆ 1 ವೀಕಿಗೆ ಪ್ಲ್ಯಾನ್ ಮಾಡಿ, ನೆಕ್ಸ್ಟು 21 ಡೇಸಿಗೆ ಪ್ಲ್ಯಾನ್ ಮಾಡಿ, ನೆಕ್ಸ್ಟ್ 1 ಮಂತಿಗೆ ಪ್ಲ್ಯಾನ್ ಮಾಡಿ. ಆ ಮಂತಲ್ಲಿ ನೀವು ವಿತಿನ್ 1 ಮಂತಲ್ಲಿ ಹೇಗೆ ಚೇಂಜ್ ಆಗ್ತೀರ ಅಂತ ಹೇಳ್ಬಿಟ್ಟು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಡೈಲಿ ಏನು ಮಾಡ್ತೀರೋ ಅದನ್ನು ನೀವು, ಎಕ್ಸಾಂಪಲ್ ನಾನು ಇವಾಗ ಸೈಕಲ್ ರೈಡು ತಗೊಂಡಿದ್ದೆ, ನೀವು ಅದೇ ರೀತಿ ರನ್ನಿಂಗು, ಸೈಕಲ್ಲು, ಎಕ್ಸಸೈಸು, ಜಿಮ್ಗೆ ಹೋಗ್ತೀರಾ, ಅಲ್ಲಿ ವರ್ಕೌಟಿಂದು ಫೋಟೋ ತಗೊಳ್ಳಿ ಮತ್ತು ವೀಡಿಯೋ ಮಾಡ್ಕೊಳ್ಳಿ. ಅದನ್ನು ನೀವೇ ಸ್ಟೇಟಸ್ ಹಾಕ್ಕೊಳ್ಳಿ ವಾಟ್ಸಪ್ಪಲ್ಲಿ. ನಿಮಗೆ ನೀವೇ ಮೋಟಿವೇಶನ್ ಆಗಬೇಕು, ಬೇರೆಯವ್ರದ್ದು ವೀಡಿಯೋ ನೋಡ್ಕೊಂಡು ನೀವು ಮೋಟಿವೇಶನ್ ಆಗೋದಲ್ಲ. ಆಮೇಲೆ ಲಾಸ್ಟಿಗೆ 5 ಮಿನಿಟ್ಸ್ ಆಗಲಿ 10 ಮಿನಿಟ್ಸ್ ಆಗಲಿ ನಿಮಗೆ ಮೆಡಿಟೇಷನ್ ಮಾಡೋದು ಮತ್ತು ನಿಮ್ಮ ಉಸಿರಾಟದ ಕಡೆಗೆ ಗಮನ ಕೊಡೋದಕ್ಕೆ ಟ್ರೈ ಮಾಡಿ. ಎಲ್ಲ ಆಮೇಲೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಿಗೆ ಬಂತು ಅಂದರೆ ನೀವು ಲೈಫಲ್ಲಿ ಗೆದ್ದಂಗೆ ಫ್ರೆಂಡ್ಸ್. ಥ್ಯಾಂಕ್ ಯು.